ನಾನು ನಿಮ್ಮ ಮೂಲಕ ಹೇಳಿರ್ತೀನಿ, ಇವತ್ತು ನೋಡಿದ್ದೇನೆ 56,000 ಇವತ್ತಲ್ಲ, ಹಿಂದೆನೇ ಕೊಡ್ಬೋದಾಗಿತ್ತು. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕನ್ಕರೆನ್ಸು ಸಿಕ್ಕಿತ್ತು. ಇದುವರೆಗೂ ಯಾಕೆ ತಡೆದ್ರಿ ಅದನ್ನು ಹೇಳ್ರಿ ಮೊದಲು. ಈಗ ಹೇಳ್ತಿದ್ದೀರಿ ಯಾಕಂದರೆ ಬೀದಿಗಿಳಿದವ್ರೆ ಅಂತ. ಅಂದರೆ ಸಮಯ ಸಾಧಕತನ ಮಾಡ್ತಾಯಿದೆ ಸರ್ಕಾರ. ಆ ಯುವಕರಿಂದ ತಪ್ಪಿಸ್ಕೊಳ್ಳಿಕ್ಕೆ ಮಾಡ್ತಾ ಇದ್ದಾರೆ. ವಂಚನೆ ಅಲ್ವಾ ಇದು? ಈಗಲೂ ಹೇಳ್ತಾನೆ, ಇವರು ಇದನ್ನು ಊರ್ಜಿತ ಮಾಡಲಿಕ್ಕೆ ಸಾಧ್ಯ ಇಲ್ಲ. 1 ತಿಂಗಳು ಆದಮೇಲೆ ನಾವು ಇದನ್ನು ಪರಿಶೀಲನೆ ಮಾಡಿ ಅದರ ಸಾಧಕ-ಬಾಧಕಗಳನ್ನು ನೋಡಿ 1 ತಿಂಗಳು ಹೇಳಿದ್ದಾರೆ. ಈಗಲೂ ತಕ್ಷಣದಿಂದ ಅಂತ ಹೇಳಲಿಲ್ಲ. ಮತ್ತು ಅನೌನ್ಸ್ ಮಾಡಲಿ, ಪ್ರೋಸೆಸ್ ಆಗಲಿ. ಅದು ಪತ್ರಿಕೆಗಳಲ್ಲಿ ನಾವು ಇವತ್ತಿಂದ ನೋಡಿ ಅಪಾಯಿಂಟ್ ಮಾಡಿದ್ದೀವಿ ಅಂತ ಹೇಳೋವರೆಗೆ ಇವರು ನಂಬಿಕೆಗೆ ಅರ್ಹ ಸರ್ಕಾರ ಅಲ್ಲ. ಆದ್ದರಿಂದ ಅಲ್ಲಿಯವರೆಗೆ ಏನು ಯುವಕರು ಹೋರಾಟ ಮಾಡ್ತಿದ್ದಾರೋ ರಾಜ್ಯದಲ್ಲಿ, ಪ್ರತಿ ಜಿಲ್ಲೆಗೆ ಈ ಹೋರಾಟ ಮುಂದುವರಿಯುತ್ತದೆ. ಅದರ ಜೊತೆಯಲ್ಲಿ ಯುವಕರ ಜೊತೆಯಲ್ಲಿ ಭಾರತೀಯ ಜನತಾ ಪಕ್ಷ ಇರುತ್ತೆ. ಅದನ್ನೇ ಹೇಳಿರೋದಲ್ಲ ಅವರು. ಮೊದಲಿಂದ ಏನು ಹೇಳ್ತಿದ್ರು, ಒಳ ಮೀಸಲಾತಿ ಸಂಪೂರ್ಣ ಅಂಕಿತ ಬೀಳೋವರೆಗೆ ಇದನ್ನು ತುಂಬಕ್ಕಾಗೋದಿಲ್ಲ, ಯಾಕೆಂದರೆ ಅವ್ರಿಗೂ ಸರಿಸಮಾನ ಹಾಕಿಕೊಡ್ಬೇಕು ಅಂತ. ಈಗಲೂ ಆಗಲಿಲ್ಲಲ್ಲ. ಆಗಿದ್ದ ಮೇಲೆ ಒಳ ಮೀಸಲಾತಿ ಕೊಡಲ್ವಾ ನೀವು ಹಳೆ ಪ್ರಕ್ರಿಯೆ ಮೇಲೆ ನೀವು ಮಾಡೋದಾದರೆ ಇದನ್ನು ತುಂಬಲ್ವಾ? ಒಂದು ಸಮಯ ಹಳೆ ಪ್ರಕ್ರಿಯೆ ಅಂದರೆ 15% SC ರಿಸರ್ವೇಷನ್ನು, 3% ST ರಿಸರ್ವೇಷನ್ನು. ಈಗ ಅಷ್ಟೇ ಕೊಟ್ಟರೆ ಈಗ ಇರ್ತಕ್ಕಂಥ 17+7 24%. ಅದನ್ನು ಹೆಂಗೆ ಕೊಡ್ತೀರಿ? ಮೊದಲು ಇದು ಮಾಡಿ, ಕನ್ವೆ ಮಾಡಿ ಜನರಿಗೆ. ನೋಡೋಣ ಬುದ್ಧಿವಂತಿಕೆ ನಿಮ್ಮದು. ಇವ್ರು ಹೇಳಿದ್ದೊಂದೂ ಮಾಡಿಲ್ಲ ಅಂದರೆ ಈಗ ಹೇಳಿದ್ದು ಹಾಗೇ ಬಿಡ್ತದಂತ ನಾನೇ ಹೇಳಲಿ ಅಲ್ವಾ? ಆಗೋವರೆಗೆ ಅದನ್ನೇ ಕಾಯೋದು. ಇವ್ರು ಏನು ಮಾಡ್ತಾರೆ, ಕೆಲವು ತಪ್ಪುಗಳನ್ನು ಮಾಡ್ತಾರೆ. ತಪ್ಪುಗಳನ್ನು ಮಾಡಿಬಿಟ್ಟು ಸುಮ್ಮನೆ ಇರ್ತಾರೆ. ಯಾಕೆಂದರೆ ಯಾರಾದರೂ ಕೋರ್ಟ್ಗೆ ಹೋಗ್ತಾರೆ, ಕೋರ್ಟಲ್ಲಿ ಸ್ಟೇ ಬಂದರೆ ಆವಾಗ ನಾವು ಸೇಫು. ಯಾಕೆಂದರೆ ಖಜಾನೆ ಖಾಲಿ. ಈಗ ಇಷ್ಟು ಜನ ನೀವು 56,000 ಹುದ್ದೆ ಕೊಟ್ಟ ತಕ್ಷಣ ಪಗಾರ ಕೊಡಬೇಕಲ್ಲ ನೆಕ್ಸ್ಟ್ ಮಂತಿಂದ. ಅದಕ್ಕೆಲ್ಲಿಂದ ದುಡ್ಡು ತರ್ತೀರಿ? ಬರೀ ಈಗ ಏನಾಗಿದೆ, ಗ್ಯಾರಂಟಿಗಳು ಕೊಟ್ಟು ಅಭಿವೃದ್ಧಿ ಶೂನ್ಯ ಆಗಿದ್ದೀವಿ. ಅದಕ್ಕೆ ಗ್ಯಾರಂಟಿಗಳು ಇನ್ನು ಮುಂದೆ ಕೊಡೋದು ಕಷ್ಟ ಆಗ್ತಾಯಿದೆ. ಆದ್ದರಿಂದ ಯಾರ್ಯಾರಿಗೆ ಗ್ಯಾರಂಟಿಗಳು ಯಾರು ಸಬಲರಿದ್ದೀರೋ ಗ್ಯಾರಂಟಿಗಳನ್ನು ಬಿಟ್ಬಿಡಿ ಅಂತ ಅವರೇ ಕೇಳೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಈ ರೀತಿ ಇತಿಮಿತಿ ಇಲ್ಲದೆ ಚುನಾವಣೆಯಲ್ಲಿ ಓಟ್ ಗಿಟ್ಟಿಸ್ಕೊಳ್ಳಿಕ್ಕಾಗಿ ಸಾಧಕ ಬಾಧಕಗಳನ್ನು ನೋಡದೆ ನೀವು ಗ್ಯಾರಂಟಿ ಅನೌನ್ಸ್ ಮಾಡಿದಿರಿ. ಈಗ ತಗಲಾಕೊಂಡಿದ್ದೀರಿ. ನೀವು ಮಾಡಿದ ತಪ್ಪಿಗೆ ಜನ ಏನು ಮಾಡಬೇಕು? ಮೀಸಲಾತಿದಾಗಿರಲಿ, ಹುದ್ದೆಗಳದಾಗಿರಲಿ, ಅಭಿವೃದ್ಧಿದಾಗಿರಲಿ, ಜನರ ತಪ್ಪೇನಿದೆ ಇದರಲ್ಲಿ? ಸರ್ಕಾರ ತಾನು ಯೋಚನೆ ಮಾಡಿ ಮಾಡಬೇಕಾಗಿದ್ದು. ನಿಮ್ಮ ನ್ಯೂನ್ಯತೆಯನ್ನು ಜನ ಸರಿ ಮಾಡೋಕ್ಕಾಗಲ್ಲ. ಸರ್ಕಾರದ ನ್ಯೂನ್ಯತೆಗಳನ್ನು ಸರ್ಕಾರವೇ ಸರಿ ಮಾಡ್ಕೊಳ್ಬೇಕು.